ಸರ್, ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಒಂದು ಕತೆ ಏನೇ ಒಳ್ಳೆ ಕತೆ ಮಾಡ್ಕೊಂಡಿದ್ರು ಕೂಡ ಒಂದು ಬಿಸ್ನೆಸ್ ಅಂತ ತಗೊಂಡು ಹೋದಾಗ ಫಸ್ಟ್ ನಮ್ಮ ಹತ್ರ ಕೇಳೋದು ಯಾವ ಸೀನಿಯರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದನ್ನು ದಾಟಿ ಹೊಸಬರು ಹಾಕ್ಕೊಂಡ್ರೆ ನಮಗೆ ಬಿಸ್ನೆಸ್ ಆಗಲ್ಲ ಅಂತ ಗೊತ್ತಿತ್ತು ನಾವು ಅವಕಾಶಗಳು ಕೊಡ್ತೀವಿ. ಯಾವುದೇ ಅಡೆತಡೆ ಇಲ್ಲದೆ ಇವತ್ತು ಸಿನಿಮಾ ಇಂಡಸ್ಟ್ರಿ ಬೇರೆ ಬೇರೆ ಥರ ಇದೆ, ಬೇರೆಯವ್ರಿಗೆಲ್ಲರೂ ಗೊತ್ತಿದೆ. ಆದರೆ ನಮ್ಮ ಟೀಮಲ್ಲಿ ಯಾರಿಗೂ ಯಾವ ಥರ ಡಿಸ್ಟರ್ಬನ್ಸ್ ಆಗಿಲ್ಲ. ಒನ್ಲಿ ಸಿನಿಮಾ ಮಾಡಬೇಕು, ಬೇಕಪ್ಪ ಆದರೆ ಆರಾಮಾಗಿ ಅವ್ರ ಜಾಗದಲ್ಲಿ ಇರಬೇಕು, ಹಂಗೆ ಮಾಡಿದ್ದೀವಿ. ಆಮೇಲೆ ಸಿನಿಮಾ ಹೀರೋಯಿನು ಮತ್ತು ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ, ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ಇನ್ನೇನು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದು ಕೇಳ್ತಾರೆ. ನಾನು ಇಲ್ಲಿ ತನಕ ಯಾರ ಹತ್ರ ₹1 ಕೇಳಿಲ್ಲ. ಎರಡನೇದು, ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ ಥರನೂ ನಮ್ಮ ಸೆಟ್ಟಲ್ಲಿ ಯಾವುದೂ ನಡೆದಿಲ್ಲ. ನಾನು ಆ ಥರ ಕೇಳಿದ್ದು ಏನು ಗೊತ್ತಾ, ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿ ಇನ್ ಟೈಮಿಗೆ ಬನ್ನಿ. ಏನು ಟೈಮಿಗೆ ಬಂದಿದ್ದಾರೆ ಅಂತ ನೀವೇ ನೋಡಿರ್ತೀರಿ. ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ? ಒಂದು, ಈ ತಪ್ಪು ಇಲ್ಲಿಗೆ ಕೊನೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನ ಆಲ್ರೆಡಿ ಚೆನ್ನಾಗೇ ಇದೆ. ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ತಪ್ಪುಗಳು ನಾನಂತಲ್ಲ, ಬೇರೆ ಯಾವುದೇ ಡೈರೆಕ್ಟರ್ಸ್ ಮಾಡಬಾರ್ದು. ಡೈರೆಕ್ಟರ್ಸ್ ಬರೋದಕ್ಕೆ ಮುಂಚೆ 1 hour ಬಿಫೋರ್ ಸ್ಟೇಜಲ್ಲಿ ಇರಬೇಕು. ಅದು ಡಿಸಿಪ್ಲಿನ್. ನನ್ನನ್ನು ಕೈ ಹಿಡಿದು ನಡೆಸೋರೇ ಮೀಡಿಯಾದವರು. ನಾನು ಅವ್ರಿಗೆ ಎದುರುಕೊಂಡು ಲಾಸ್ಟ್ ಟೈಮು ಒಂದು 5 months ಬ್ಯಾಕ್ ಇಲ್ಲಿ ಪ್ರೆಸ್ ಮೀಟ್ ನಡೆದಾಗ ಚಂದ್ರು ಸರ್ ನನಗೋಸ್ಕರ 1 ಗಂಟೆಗೆ ಪ್ರೋಗ್ರಾಮ್ ಇತ್ತು, ನಾನು 3 o'clock ಬಂದೆ. ಕಾರಣ ಏನಂದರೆ ಅವತ್ತು ಟ್ರೈಲರ್ ಲಾಂಚ್ June 15, 2 hour ಲೇಟ್ ಆಯಿತು. ನನ್ನನ್ನು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ. ಅದು ಇನ್ನೂ ನನ್ನ ಮನಸ್ಸಲ್ಲಿದೆ. ಆ ತಪ್ಪು ಈ ಸತಿ ನಡಿಬಾರ್ದಂತ ನೀವು ಬರೋದಕ್ಕೆ ಮುಂಚೆ 2 hours ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮೀಡಿಯಾನು ಕಾಯಿಸೋದು ದೊಡ್ಡ ಪಾಪ, ಡೈರೆಕ್ಟ್ರನ್ನು ಕಾಯಿಸೋದು ಶಾಪ. ಇದು ಮುಂದೆ ಈ ತಪ್ಪು ಮಾಡಬಾರ್ದು. ಯಾಕಂದರೆ ನಾವು 26ನೇ ತಾರೀಕು 3 ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹಿಡಿದು ಕೆಲಸ ಮಾಡಬೇಕಾಗಿರೋದು. ನಿಮ್ಮ ಮೊದಲನೇ ಸಿನಿಮಾ, ನನ್ನದು ಇದು 3ನೇ ಸಿನಿಮಾ. ನಾನು ಕಷ್ಟಗಳನ್ನು ನೋಡಿದ್ದೀನಿ, ಲಾಸು ಆಗಿದ್ದೀನಿ, ಲಾಭನೂ ಪಡೆದಿದ್ದೀನಿ. ಇವತ್ತು ತಿಂತಾ ಇರೋದು ನಾನು ಸಿನಿಮಾದಲ್ಲೇ ಅನ್ನ ತಿಂತಾ ಇದ್ದೀನಿ. ನನಗೆ ಯಾವ ಸೈಡ್ ಇನ್ಕಮ್ ಇಲ್ಲ ಸರ್. ಸಿನಿಮಾ ನನ್ನ ಕಾಪಾಡ್ತಾ ಇದೆ. ಅದು ನಾನು ಫ್ಯಾಷನಾಗಿ ತೊಗೊಂಡಿದ್ದೀನಿ. ಅದೇ ಥರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ನಿಮ್ಮೆಲ್ರಿಗೂ ಇದೆ, ನನಗೆ ಮೇನ್ ಬಿಸ್ನೆಸ್ ಇದೆ. ಅದು ದುಡ್ಡು ಬಂದರೂ ಸರಿ, ಬಂದಿಲ್ಲ ಅಂದರೂ ಸರಿ, ಏನು ಬೇಕಾರಾಗಲಿ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡೋಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವರು ಅಷ್ಟು ಜನ ಸೂಪರಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ನೀವು ನೋಡಿರ್ತೀರಿ. ಆ್ಯಕ್ಟಿಂಗ್ ಕಿಂಗ್ ಅಂತ ಒಬ್ರಿಗೆ ಹೆಸರು ಕೊಟ್ಟಿರ್ತೀನಿ, ಇವ್ರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ, ಇವ್ರಿಗೆ ಚಾರ್ಮಿಂಗ್ ಕ್ವೀನ್ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ನೇಮ್ ಕೊಟ್ಟಿಲ್ಲ ಸರ್, ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮನ್ನು ಕೊಟ್ಟಿದ್ದೀನಿ. ಅದು ಸಿನಿಮಾ ಡೆಫಿನೆಟ್ ಹೇಳುತ್ತೆ. ಆ ಹೆಸರನ್ನ ಅದು ಉಳಿಸ್ಕೋಬೇಕಲ್ವ, ಆ ಕೊಟ್ಟಿರೋ ಹೆಸರಿಗೆ ಅದು ವ್ಯಾಲ್ಯೂ ಕೊಡಬೇಕಲ್ವ. ಅದನ್ನು ಸ್ಟೇಜ್ ಡಿಸಿಪ್ಲಿನ್ ಅಂತ ಒಂದಿದೆ, ಫಸ್ಟ್ ಅದನ್ನು ಕಲೀರಿ, ರೈಟ್? ಇಲ್ಲಾಂದರೆ ನೆಕ್ಸ್ಟ್ ಈ ಥರ ನಾನು ಮಾತಾಡೋಕ್ಕೆ ಏನಿಲ್ಲ. ನಾನು ಬೇರೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ, ನೀವೇನು ಮಾಡ್ತೀರಿ ನೋಡ್ಕೊಳ್ಳಿ ಅಷ್ಟೇ, ರೈಟ್? ಥ್ಯಾಂಕ್ ಯು.